ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಒಂದು ಮಿನಿ ಟಿವಿನೇ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಟ್ಯಾಬ್ ಅಲ್ಲ, ಮಿನಿ ಟಿವಿನೇ ಇಟ್ಬಿಟ್ಟಿದ್ದಾರೆ. ಸೊ ನೋಡೋಕೆ ಕೂಡ ಸಕ್ಕತ್ತಾಗಿದೆ ಇಂಟೀರಿಯರ್. ಸೊ ನೀವು ನೋಡ್ತಾ ಇರ್ತೀರಾ. ಸೊ ಪವರ್ ಟೈಲ್ ಗೇಟ್ ಇದು. ಆ್ಯಂಡ್ ನಮಗೆ ಡ್ರೈವರ್ ಸೈಡು, ಕೋ ಡ್ರೈವರ್ ಸೈಡು ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟೇಬಲ್ ಬರುತ್ತೆ. ಸೊ ಎಲೆಕ್ಟ್ರಾನಿಕಲ್ಲೇ ಅಡ್ಜಸ್ಟ್ ಮಾಡ್ಬೋದು. ಸೊ ಅದು ಕೂಡ ನೀವು ಸೊ ಇಷ್ಟು ದೊಡ್ಡ 7 ಸೀಟರ್ ಕಾರಲ್ಲಿ ಪ್ಯಾನರಾಮಿಕ್ ಸನ್ರೂಫ್ ಇದ್ರೆ ಏನು ಸೂಪರ್ ಆಗಿರುತ್ತೆ. ನೀವು ನೋಡ್ತಾ ಇರ್ತೀರಾ, ದೊಡ್ಡ ಮೊದಲು ನೀವು ಕೀ ನೋಡ್ಬೋದು. ಇದ್ರಲ್ಲಿ ನಮಗೆ ಲಾಕು, ಅನ್ಲಾಕು, ಪವರ್ ಟೈಲ್ ಗೇಟ್ ಬರುತ್ತೆ. ಅದು ಕೂಡ ನಾನು ತೋರಿಸ್ತೀನಿ ನಿಮಗೆ. ಸೊ ಇದರಲ್ಲಿ ಫ್ರಂಟ್ ಗ್ರಿಲ್ ನೀವು ನೋಡ್ತಾ ಇರ್ತೀರಾ. ಆಲ್ಮೋಸ್ಟ್ ಒಂದು 50 lakhs 60 lakhs ಕಾರಲ್ಲೂ ಕೂಡ ಈ ಥರ ಫ್ರಂಟ್ ಗ್ರಿಲ್, ಇಷ್ಟು ದೊಡ್ಡ ಫ್ರಂಟ್ ಗ್ರಿಲ್ ಯಾವುದೂ ಬರೋದು ನಾನು ನೋಡೇ ಇಲ್ಲ. ಸೊ ಇಲ್ಲೂ ಕೂಡ 360 ಕ್ಯಾಮ್ರಾ, ದೊಡ್ಡ MG ಲೋಗೋ, ಸಕ್ಕತ್ತಾಗಿದೆ. ಕ್ರೋಮ್ ಫಿನಿಶ್ ಜೊತೆ ಬರುತ್ತೆ. ಸೊ ಒಳಗಡೆ ನಮಗೆ ಗ್ಲಾಸ್ ಬ್ಲ್ಯಾಕ್ ಫಿನಿಶ್ ಬರುತ್ತೆ. LED DRLಸು, ಇಲ್ಲಿ ನೀವು ಅಟೆನ್ಷನ್ ಟು ಡೀಟೇಲ್ ನೋಡ್ಬೋದು. ಇಲ್ಲಿ ನಮಗೆ ಕ್ರೋಮ್ ಬ್ಯಾಡ್ಜಿಂಗ್ ಬರುತ್ತೆ. ಸೊ ಫುಲ್ ಗ್ರಿಲ್ ನಮಗೆ ಕ್ರೋಮ್ ಬ್ಯಾಡ್ಜಿಂಗ್ ಆ್ಯಂಡ್ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪ್ಸು, ಅಲ್ಲೂ ಕೂಡ ಗ್ಲಾಸ್ ಬ್ಲ್ಯಾಕ್ ಫಿನಿಶು, ಸಿಲ್ವರ್ ಫಿನಿಶು ನೋಡೋಕ್ಕೆ ಸಕ್ಕತ್ತಾಗಿದೆ. ಆ್ಯಂಡ್ ಬಂಪರ್ ಕೂಡ ನೀವು ನೋಡ್ಬೋದು, ಅದು ಕೂಡ ನಮಗೆ ಕ್ರೋಮ್ ಫಿನಿಷಲ್ಲೇ ಬರುತ್ತೆ. ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ಸು, ವೀಲ್ಸ್ ಕೂಡ ನೀವು ನೋಡ್ತಾ ಇರ್ತೀರಾ. ರೆಡ್ ಕ್ಯಾಲಿಪರ್ಸ್ ಅಲಾಯ್ ವೀಲ್ಸು, R18 ಇಂಚ್ ಅಲಾಯ್ಸ್ ಜೊತೆ ಇದು ಕೂಡ ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿರುತ್ತೆ. MG ಮಾರಿಸ್ ಗ್ಯಾರೇಜಸ್ಸು ನೋಡೋಕ್ಕೆ ಸಕ್ಕತ್ತಾಗಿದೆ. ಅದು ಸಿಂಬಲ್ ಕೂಡ ರೆಡ್ ಕ್ಯಾಲಿಪರ್ಸ್ ಫಿನಿಶ್ ಆಗಿರೋದು ಇನ್ನೂ ಚೆನ್ನಾಗಿದೆ. ಆ್ಯಂಡ್ ಬಾಡಿ ಕ್ಲಾಡಿಂಗ್ ಕೂಡ ನೀವು ನೋಡ್ತಾ ಇರ್ತೀರಾ. ಫುಲ್ ಕಾರ್ ನಮಗೆ ಬಾಡಿ ಕ್ಲಾಡಿಂಗಲ್ಲಿ ಬರುತ್ತೆ. ಆ್ಯಂಡ್ ನಮಗೆ 67 ಲೀಟರ್ಸ್ ಫ್ಯೂಲ್ ಕೆಪಾಸಿಟಿ ಬರುತ್ತೆ. ಸೊ ಇದು ನಮಗೆ ಒಂದು ಡೀಸೆಲಲ್ಲಿ ಬರುತ್ತೆ, ಇನ್ನೊಂದು ಪೆಟ್ರೋಲಲ್ಲಿ ಬರುತ್ತೆ. ಪೆಟ್ರೋಲ್ ಮಾತ್ರ ನಮ್ಗೆ ಮ್ಯಾನ್ಯುಯಲ್ ಇಲ್ಲ, CVT. ಡೀಸೆಲ್ ನಮಗೆ ಮ್ಯಾನ್ಯುಯಲ್ ಬರುತ್ತೆ. ಸೊ ಡೀಸೆಲ್ 170 ಹಾರ್ಸ್ ಪವರು, 2 ಲೀಟರ್ ಡೀಸೆಲು, 170 ಹಾರ್ಸ್ ಪವರ್, 350 Nm ಟಾರ್ಕು. ಪೆಟ್ರೋಲ್ ಬಂದು ನಮಗೆ 143 ಹಾರ್ಸ್ ಪವರ್ ಬರುತ್ತೆ. ದಟ್ ಈಸ್ ಮೋರ್ ದೆನ್ ಎನಫ್ ಅಂತಲೇ ಹೇಳ್ಬೋದು ನಾನು. ಆ್ಯಂಡ್ ಮಿರರ್ಸ್ ಕೂಡ ನೀವು ನೋಡ್ಬೋದು, ಗ್ಲಾಸ್ ಬ್ಲ್ಯಾಕಲ್ಲಿ ಫಿನಿಶ್ ಆಗಿರುತ್ತೆ. ಡ್ಯೂಯಲ್ ಕಲರ್ ಟೋನಲ್ಲಿ ಬರುತ್ತೆ. ಸೊ ಇದು ಕೂಡ ನೀವು ನೋಡ್ತಾ ಇರ್ತೀರಾ, 360 ಕ್ಯಾಮ್ರಾ. ಸೊ ನಾನೇನು ಬಟನ್ ಒತ್ತಿಲ್ಲ, ಹತ್ರ ಬರ್ತಾ ಇದ್ದಂಗೆ ಅದು ಅನ್ಲಾಕ್ ಆಗಿದ್ದು, ನಾನು ದೂರ ಹೋಗ್ತಾ ಇದ್ದಂಗೆ ಲಾಕ್ ಆಗುತ್ತೆ. ಸೊ ಇನ್ನು ಎಕ್ಸ್ಟೀರಿಯರ್ ನೋಡಿದ್ರೆ, ಇನ್ನು ನಾವು ಇಂಟೀರಿಯರ್ಸ್ ನೋಡೋಣ. ಆ್ಯಂಡ್ ಇನ್ನು ಸೆಕೆಂಡ್ ರೋ ಇಂಟೀರಿಯರ್ಸಲ್ಲಿ ತುಂಬ ಏನಿಲ್ಲ, ದೊಡ್ಡ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ತಾ ಇರ್ತೀರಾ, ಫುಲ್ ಸಾಫ್ಟ್ ಟಚ್ಚು, ಲೆದರ್ ಫಿನಿಶ್. ಇದು ಕೂಡ ಸಾಫ್ಟ್ ಟಚ್ಚು. ಇಲ್ಲಿ ನಮ್ಗೆ ಆರ್ಟ್ ಪ್ಲಾಸ್ಟಿಕ್ ಬರುತ್ತೆ. ಸೊ ಮ್ಯಾಟ್ ಫಿನಿಶ್ ಗ್ರ್ಯಾಬ್ ರೈಲ್ ಅಂತ ಹೇಳ್ಬೋದು. ಸ್ಮಾಲ್ ಸ್ಟೋರೇಜ್ ಸ್ಪೇಸು, ಇನ್ಫಿನಿಟಿ ಟ್ವೀಟರ್ಸು, ಸ್ಪೀಕರ್ಸು, ಬಾಟ್ಲ್ ಹೋಲ್ಡ್ರು. ಸೊ ಇನ್ನು ರಿಯರ್ ಸೈಡು ನಮಗೆ ರಿಕ್ಲೈನ್ ಮಾಡೋಕ್ಕೆ ಆ ಸೈಡು ಕೂಡ ಮಾಡ್ಬೋದು, ಈ ಸೈಡು ಕೂಡ ಮಾಡ್ಬೋದು. ಆ್ಯಂಡ್ ಐಸೋಫಿಕ್ ಚೈಲ್ಡ್ ಸೀಟ್ ಮೌಂಟ್ಸ್ ನೋಡ್ಬೋದು, ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಕ್ಲೋಸರ್ ಅಂತ. ಆ್ಯಂಡ್ ಸೀಟ್ ಬೆಲ್ಟ್ಸ್ ಕೂಡ ನೀವು ಒಳಗಡೆ ಲಾಕ್ ಕೂಡ ಥರನೂ ಮಾಡ್ಬೋದು. ಸೊ ನಾರ್ಮಲಾಗಿ ಟ್ರಾವೆಲ್ ಮಾಡ್ತಿದ್ರೆ ಯಾವುದೇ ಥರ ತೊಂದರೆ ಆಗೋದಿಲ್ಲ, ಒತ್ತೋ ಥರ. ಸೊ ಒಂಥರ ಫಿಟ್ ಆ್ಯಂಡ್ ಫಿನಿಶ್ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಮ್ಯಾಗ್ಝಿನ್ ಹೋಲ್ಡರ್, ಸೊ ನೀ ರೂಮು, ಲೆಗ್ ರೂಮ್, ಅಂಡರ್ತಾಯ್ ಸಪೋರ್ಟ್ ಕೂಡ ಎಲ್ಲ ಸಕ್ಕದಾಗಿದೆ. ಹೆಡ್ ರೂಮ್ ಬಗ್ಗೆ ಏನು ಮಾತಾಡೋಂಗಿಲ್ಲ. ಸೊ ದೊಡ್ಡ ಕಾರು ಸೂಪರ್ ಆಗಿದೆ. ಸೊ ಸೇಮ್ ಇನ್ಫಿನಿಟಿ ಟ್ವೀಟರ್ಸು, ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಇಲ್ಲೂ ಕೂಡ ನಿಮಗೆ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಬರುತ್ತೆ. ಸೊ 3 ಹೆಡ್ರೆಸ್ಟ್ ಬರುತ್ತೆ. ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ಹಿಂದೆಗಡೆ ಮಕ್ಳಿಗೆ ಮಾತ್ರ ಕಂಫರ್ಟಬಲ್ ಆಗಿದೆ. ಸೊ ದೊಡ್ಡವ್ರಿಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಆ್ಯಂಡ್ ಏರ್ ವೆಂಟ್ಸ್ ಕೂಡ ನೀವು ನೋಡ್ತಾ ಇರ್ತೀರಾ. ಇನ್ನು ಫ್ಯಾನ್ ಸ್ಪೀಡ್ ಕಂಟ್ರೋಲ್ಸು, ಏರ್ ವೆಂಟ್ಸ್ ಕೂಡ ಎರಡು ಕಡೆನೂ ಕೂಡ ನಮಗೆ ಏರ್ ವೆಂಟ್ಸ್ ಬರುತ್ತೆ. ದೊಡ್ಡ ಪ್ಯಾನರಾಮಿಕ್ ಸನ್ರೂಫ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಲೈಟ್ ಪ್ಲೇಸ್ಮೆಂಟ್ ಇಲ್ಲಿದೆ ನಮಗೆ ಈಶಲ್ಲಿ. ಆ್ಯಂಡ್ ಸ್ಮಾಲ್ ಸ್ಟೋರೇಜ್ ಸ್ಪೇಸು, 5 ವಾಟ್ ಚಾರ್ಜಿಂಗ್ ಸಾಕೆಟು. ಹಿಂದೆ ಕೂಡ ನಮಗೆ ಫಾಸ್ಟ್ ಚಾರ್ಜಿಂಗ್ ಕಂಪ್ಯಾಬಿಲಿಟಿ ಇದೆ. ಸೊ ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಸೊ 6 ವೇ ಸೀಟ್ಸು ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸೀಟ್ಸ್ ಕೂಡ ಅಂಡರ್ ಥೈ ಸಪೋರ್ಟ್ ಕೂಡ ಪ್ಲೆಂಟಿ ಆಗಿದೆ. ಅದಕ್ಕೆ ನಮಗೆ ಎಕ್ಸ್ಟ್ರಾ ಕುಷನಿಂಗ್ ಕೊಟ್ಟಿದ್ದಾರೆ ಅಂಡರ್ ಥೈ ಸಪೋರ್ಟ್ಗೆ. ಇನ್ನು ಡ್ರೈವರ್ ಸೈಡು ಕೂಡ ನಾರ್ಮಲ್ ನೀಟಾಗಿ ಇಟ್ಟಿದ್ದಾರೆ, ಯಾವುದೇ ಥರ ಏನು ತುಂಬಿಸಿಟ್ಟಿಲ್ಲ. ಎಲ್ಲ ಡ್ಯಾಶ್ ಬೋರ್ಡಲ್ಲಿ ಕೊಟ್ಟಿದ್ದಾರೆ. ಎಲ್ಲ ORVM ಕಂಟ್ರೋಲ್ಸ್ ಕೂಡ ಇಲ್ಲೇ ಇದೆ. ಸೊ ರೈಟ್ ಆ್ಯಂಡ್ ಲೆಫ್ಟ್ ORVM ಕಂಟ್ರೋಲ್ಸು, ಹೆಡ್ಲೈಟ್ ಲೆವೆಲರು, ಬೂಟ್ ಲೀಡ್ ಓಪನರು. ಆ್ಯಂಡ್ 360 ಕ್ಯಾಮ್ರಾ ಕೂಡ ತೋರಿಸ್ತೀನಿ ನಾನು ನಿಮಗೆ. ಏರ್ ವೆಂಟ್ಸ್ ಕೂಡ ನೀವು ನೋಡ್ಬೋದು, ಗ್ಲಾಸ್ ಬ್ಲ್ಯಾಕ್ ಫಿನಿಶು, ಸಿಲ್ವರ್ ಫಿನಿಷಲ್ಲಿ ಇನ್ಫಿನಿಟಿ ಟ್ವೀಟರ್ಸ್ ಇಲ್ಲಿ ಬರುತ್ತೆ. ಸೊ ಡೋರ್ ಪ್ಲಾಸ್ಟಿಕ್ ಕೂಡ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಇಂಟೀರಿಯರ್ಸ್ ನೋಡೋಣ. ಸೊ ಇಂಡಿಯಾಸ್ ಲಾರ್ಜೆಸ್ಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. 14.1 ಇಂಚ್ ಇದೆ. ಹೆವಿ ದೊಡ್ಡದು ಗುರು, ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಆ್ಯಂಡ್ ಇಂಟೀರಿಯರ್ಸ್ ನೋಡ್ಬೋದು, ಇದು ಕೂಡ ಸಾಫ್ಟ್ ಟಚ್ಚು, ಇದು ಲೆದರ್ ಫಿನಿಶು. ಯಾವುದೇ ಥರ ಕೂಲಿಂಗ್ ಗ್ಲೋ ಬಾಕ್ಸ್ ಬರೋದಿಲ್ಲ. ವ್ಯಾನಿಟಿ ಮಿರರ್ಸು, ಸೊ ವಿತ್ ಲೈಟ್ಸ್ ಕೂಡ ಬರುತ್ತೆ. ಇಲ್ಲೂ ಕೂಡ ನಮಗೆ ಮಿರರ್ ಲೈಟ್ಸು, ಸನ್ಗ್ಲಾಸ್ ಹೋಲ್ಡರು. ಆ್ಯಂಡ್ ಲೈಟ್ಸ್ ಕೂಡ LED ಬರುತ್ತೆ. ಸೊ ವಾಯ್ಸ್ ಅಸಿಸ್ಟೆಂಟ್ ಇರೋದ್ರಿಂದ ಪ್ಯಾನರಾಮಿಕ್ ಸನ್ರೂಫ್, ದೊಡ್ಡ ಲಾರ್ಜ್ ಸನ್ರೂಫ್ ಕೂಡ ತೋರಿಸ್ತೀನಿ. MG 100 ಇಯರ್ಸ್ ಬ್ಯಾಡ್ಜಿಂಗ್ ಕೂಡ ಸೀಟಲ್ಲೂ ಬರುತ್ತೆ. ಆ್ಯಂಡ್ ಏರ್ ಬ್ಯಾಗ್ 6 ಏರ್ ಬ್ಯಾಗ್ಸ್ ಇದೆ. ಸೊ ಪ್ಲೆಂಟಿಯಾಗಿ ಏರ್ ಬ್ಯಾಗ್ಸ್ ಇದೆ. ಆ್ಯಂಡ್ ಸೇಫ್ಟಿ ರೇಟ್ ಕೀ ಕೂಡ ಇಡ್ಬೋದು. ಆ್ಯಂಡ್ ಎಲೆಕ್ಟ್ರಾನಿಕ್ ಹ್ಯಾಂಡ್ ಬ್ರೇಕ್ ಬರುತ್ತೆ. ಸೊ ಮ್ಯಾನ್ಯುಲಿ ಏನು ಹಾಕೋಂಗಿಲ್ಲ, ಎಲೆಕ್ಟ್ರಾನಿಕ್ ಬಟನ್ಸಲ್ಲೇ ಇರುತ್ತೆ. ಸೊ ಫ್ಯಾನ್ ಸ್ಪೀಡ್ ಕಂಟ್ರೋಲು, ಆ್ಯಂಡ್ ಹಜಾರ್ಡ್ ಲೈಟು, ಫ್ಯಾನ್ ಸ್ಪೀಡು, ಟ್ರ್ಯಾಕ್ಷನ್ ಕಂಟ್ರೋಲು, AC ಆನ್ ಆಫ್ ಆಟೋಮೆಟಿಕ್ಕು. ಇಲ್ಲಿ ಕೂಡ ಫ್ಯಾನ್ ಸ್ಪೀಡು. ಗೇರ್ ನಾಬ್ ಕೂಡ ನೀವು ನೋಡ್ಬೋದು, ಒಂಥರ ಪ್ರೀಮಿಯಂ ಫೀಲ್ ಆಗಿ ಬರುತ್ತೆ. ಸೊ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಬರುತ್ತೆ. ಆ್ಯಂಡ್ ನಮಗೆ ವಾಯ್ಸ್ ಕಮೆಂಡಲ್ಲೇ ಇರುತ್ತೆ. ಸೊ
ನೋಡಿ ಇದು ವೆಲ್ಕಮ್ ಫೀಚರು, ಇದರಲ್ಲೂ ಕೂಡ ವೆಲ್ಕಮ್ ಫೀಚರ್ ಯಾರ್ಯಾರಲ್ಲಿ ಕೂಡ ನೀವು ನೋಡ್ತೀರಾ ಸೇಮ್ ಅದೇ ಥರ ಬರುತ್ತೆ. ಆ್ಯಂಡ್ ಎಮ್ ಐ ಡಿ ಕಂಟ್ರೋಲ್ಸ್ ನಮಗೆ ಲೆಫ್ಟಲ್ಲಿ ಬರುತ್ತೆ, ಮೀಡಿಯಾ ಕಂಟ್ರೋಲ್ಸ್ ರೈಟಲ್ಲಿ ಬರುತ್ತೆ. ಎಮ್ ಐ ಡಿ ಪ್ರತಿಯೊಂದು ಕೂಡ ವಾಯ್ಸ್ ಕಮಾಂಡ್ ಎಲ್ಲ ಇದೆ, ಎಲ್ಲ ನಿಮ್ಗೆ ಹೇಳುತ್ತೆ. ಟೈರ್ ಪ್ರೆಷರ್ ಮಾಡಿದ್ರೆ ಟೈರ್ ಕಮ್ಮಿ ಏರ್ ಕಮ್ಮಿ ಇದ್ರೂ ಕೂಡ ನಮಗೆ ಇನ್ಫಾರ್ಮ್ ಮಾಡುತ್ತೆ, ಆ್ಯಂಡ್ ಫ್ಯೂಯಲ್ ಕಮ್ಮಿ ಇದ್ರೂ ಕೂಡ ಇನ್ಫಾರ್ಮ್ ಮಾಡುತ್ತೆ. ಎಮ್ ಐ ಡಿ ಕಂಟ್ರೋಲ್ಸ್, ನ್ಯಾವಿಗೇಷನು, ಬ್ಲೂಟೂತು ಪ್ರತಿಯೊಂದು ಫೀಚರ್ಸು ಕೂಡ ಎಮ್ ಐ ಡಿಲಿದೆ. ಸೊ ಏನು ಕಾಂಪ್ರಮೈಸ್ ಇಲ್ಲ. ಆ್ಯಂಡ್ 14 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆವಾಗಲೇ ಹೇಳಿದೆ. ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಸೂಪರ್ 60 ಡಿಗ್ರಿ ಕ್ಯಾಮ್ರಾ ಬರುತ್ತೆ, ಅದು ಕೂಡ ತೋರಿಸಿನಿ. 360 ಡಿಗ್ರಿ ಕ್ಯಾಮ್ರಾ ಕ್ವಾಲಿಟಿ ಅಷ್ಟೊಂದಿಲ್ಲ, ಬಟ್ ಆದರೂ ಪರವಾಗಿಲ್ಲ, ನೋಡೋ ಅಷ್ಟು ಇದೆ. ಬಟ್ ತುಂಬ ಚೆನ್ನಾಗಿಲ್ಲದೆ ಇರೋ ಥರ ಬೇರೆ ಕಾರ್ ಥರ ಏನಿಲ್ಲ, ಬಟ್ ನಾರ್ಮಲಾಗಿ ಚೆನ್ನಾಗಿದೆ. ಸೊ ಇನ್ನು ಗ್ಲಾಸ್ 360 ಡಿಗ್ರಿ ಆಫ್ ಮಾಡಬೇಕಾ? ಓಕೆ. ಓಪನ್ ಸನ್ ರೂಫ್. The sunroof has been opened. ನೋಡ್ಬೋದು ಪ್ರತಿಯೊಂದು ಕೂಡ ವಾಯ್ಸ್ ಕಮೆಂಡಲ್ಲೇ ಬರುತ್ತೆ. ಸೊ ಯಾವುದೇ ಥರ ಏನು ನಮಗೆ ಮ್ಯಾನ್ಯಲಿ ಕೂಡ ಅದು ಮಾಡ್ಬೋದು, ಆ್ಯಂಡ್ ವಾಯ್ಸ್ ಅಸಿಸ್ಟೆಂಟಲ್ಲೂ ಕೂಡ ಮಾಡ್ಬೋದು. ಕ್ಲೋಸ್ ದ ಸನ್ ರೂಫ್. Apologies, I'm continuously learning. Please try a different. ಪರ್ಸ್ನಲಿ ನನಗೆ ಬೇರೆ ಬ್ಲ್ಯಾಕು, ರೆಡ್ಡು ಆ್ಯಂಡ್ ಬ್ಲ್ಯಾಕ್ ಸ್ಟಾಮ್, ಬ್ಲ್ಯಾಕ್ ಕಲರ್ ಪ್ರತಿಯೊಂದು ವೇರಿಯಂಟಲ್ಲೂ ಕೂಡ ಬರ್ತಾರೆ. ಸ್ವಲ್ಪ ಡಿಫ್ರೆಂಟ್ ಫೀಲ್ ಬೇಕಂದರೆ ನಮಗೆ ರೇಸಿಂಗ್ ಗ್ರೀನ್ ನೀವು ನೋಡ್ಬೋದು. ಸೊ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿದ್ರಲ್ಲ ಎವರ್ ಗ್ರೀನ್ 100th ಇಯರ್ ಆ್ಯನಿವರ್ಸರಿ ಎಡಿಷನು ಹೆಕ್ಟರ್ನ, ಆ್ಯಂಡ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಪ್ರತಿಯೊಂದು ಫೀಚರ್ ಕೂಡ ಲೋಡೆಡ್ ಆಗಿದೆ. ಆ್ಯಂಡ್ ಪ್ರೈಸ್ ಕೂಡ ಎಕ್ಸ್ ಶೋರೂಮ್ 21,19,000ಇಂದ 21,90,000ವರೆಗೂ ಬರುತ್ತೆ. ಶಾರ್ಪ್ ಪ್ರೋ ಮಾಡಲು ಮಾತ್ರ ಇದು ಎವರ್ ಗ್ರೀನ್ MG ಹೆಕ್ಟರ್ ಮಾತ್ರ ಬರೋದು. ಅದು ಬಿಟ್ಟು ನಿಮಗೆ ಬೇಸಿಕ್ ವೇರಿಯಂಟಲ್ಲೆಲ್ಲ ಯಾವುದ್ರಲ್ಲೂ ಕೂಡ ಈ ಕಲರ್ ಇಲ್ಲ. ಆ್ಯಂಡ್ ಎಲ್ಲ ನೀವು ನೋಡಿದ್ರೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.